ಇಂದು ಮತ್ತಷ್ಟು ತೀವ್ರಗೊಳ್ತಾ ಇದೆ ಕಾವೇರಿಯ ಕಿಚ್ಚು. ಬಿಜೆಪಿಯಿಂದ ಇಂದು ಕೆಆರ್ಎಸ್ಗೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹೋರಾಟ ಜೋರಾಗ್ತಾ ಇದೆ. ಬಿವೈ ವಿಜಯೇಂದ್ರ, ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರೊಟೆಸ್ಟ್. ರಾಜ್ಯದಲ್ಲಿ ಕಾವೇರಿಯ ಕಿಚ್ಚು ಜೋರಾಗ್ತಾ ಇದೆ. ಇವತ್ತು ಬಿಜೆಪಿಯವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕೆಆರ್ಎಸ್ಗೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಆರಂಭವಾಗಲಿರುವ ಬಿಜೆಪಿಯ ಪ್ರತಿಭಟನೆ. CWMA ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಬಾರದು ಅಂತ ಒತ್ತಾಯವನ್ನ ಮಾಡ್ತಾ ಇದೆ. ಮಾಜಿ ಮುಖ್ಯಮಂತ್ರಿ BSY ಮಂಡ್ಯ ಮೈಸೂರಿನ ಭಾಗದವರು ಕೂಡ ಭಾಗಿಯಾಗ್ತಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಮ್ ಇನ್ನು ಮತ್ತಷ್ಟು ತೀವ್ರಗೊಳ್ತಾ ಇದೆ. ಕಾವೇರಿಯ ಕಿಚ್ಚು. ಬಿಜೆಪಿಯವರು ಹೋರಾಟವನ್ನ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. CWMA ವಿರುದ್ಧ, ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿಗರು. ಇವತ್ತು 11 ಗಂಟೆಗೆ ಆರಂಭ ಆಗುತ್ತೆ ಹೋರಾಟ. ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಎಲ್ಲರೂ ಕೂಡ ಭಾಗಿಯಾಗಿ ಹೋರಾಟಕ್ಕೆ ಬೆಂಬಲ ಕೊಡಿ ಅಂತ ಈಗಾಗಲೇ ಕರೆ ಕೊಟ್ಟಿದ್ರು ಬಿಜೆಪಿಗರು. ಅದರಂತೆ ಆ ಭಾಗದಲ್ಲಿರುವಂಥ ಶಾಸಕರು, ಇದರ ಜೊತೆಗೆ ಸಂಸದರು, ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ಪಾಲ್ಗೊಳ್ತಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರ್ದು ಅಂತ CWRC ಕೊಟ್ಟಂಥ ಆದೇಶವನ್ನು ಮತ್ತೆ CWMA ಎತ್ತಿ ಹಿಡಿದಿದೆ. ನಿನ್ನೆ ಆದಂಥ ಮೀಟಿಂಗ್ನಲ್ಲೂ ಕೂಡ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಆದೇಶ ಕೊಟ್ಟಿದ್ದಾರೆ. ಅಂದರೆ 3500 ಕ್ಯೂಸೆಕ್ ನೀರನ್ನು ಪ್ರತಿದಿನ ಬಿಡಬೇಕು 15 ದಿನಗಳ ಕಾಲ ಅಂತ. ಈ ವಿಚಾರವಾಗಿ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಕನ್ನಡ ಪರ ಸಂಘಟನೆಯವರು ಸೇರಿಕೊಂಡಂತೆ ಹೋರಾಟಗಾರರು, ರೈತರು ಎಲ್ಲರೂ ಕೂಡ ಹೋರಾಟವನ್ನು ಮಾಡ್ತಿದ್ದಾರೆ. ಈಗ ಬಿಜೆಪಿಗರು ಕೂಡ ಕೆಆರ್ಎಸ್ಗೆ ಮುತ್ತಿಗೆ ಹಾಕುವಂಥ ಪ್ರೊಟೆಸ್ಟನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. 11 ಗಂಟೆಗೆ ಹೋರಾಟ ಶುರುವಾಗುತ್ತೆ. ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ, ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರ್ದು ಅಂತ. ನೀರನ್ನು ಬಿಟ್ಟರೆ ಸರಿ ಇರೋದಿಲ್ಲ, ಬರ ಆವರಿಸ್ಕೊಂಡಿದೆ. ಅಂದರೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ವಾದವನ್ನು, ಅದು ಪ್ರಬಲವಾಗಿ ವಾದವನ್ನು ಮಂಡಿಸಬೇಕಾಗಿತ್ತು. CWMA ಅವರ ವಿರುದ್ಧ ಮುಂಜಾಗ್ರತಾ ಕ್ರಮವಾಗಿ ಬೃಂದಾವನಕ್ಕೆ ಪ್ರವಾಸಿಗರ ನಿರ್ಬಂಧವನ್ನು ವಿಧಿಸಲಾಗಿದೆ. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಪ್ರವಾಸಿಗರಿಗೆ ಪ್ರವೇಶ ಇಲ್ಲ. ಇವತ್ತು ಶ್ರೀರಂಗಪಟ್ಟಣ ತಹಶೀಲ್ದಾರ್ ಚೇತನ ಯಾದವ್ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರವಾಸಿಗರಿಗೆ ತೊಂದರೆ ಆಗದಂತೆ ನಿರ್ಬಂಧ ಹೇರಿ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಇವತ್ತು ಪ್ರವಾಸಿಗರಿಗೆ ನೋ ಎಂಟ್ರಿ. 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ವಿಸಿಟರ್ಸ್ ಯಾರಿಗೂ ಕೂಡ ಅವಕಾಶ ಇಲ್ಲ. ಹೋರಾಟ ಯಾವಾಗ ಬಿಜೆಪಿಗರು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡ್ರು, ಹಾಗಾಗಿ ಈಗ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರೇಮ್ ಕುಮಾರ್, ನೋಡ್ತಾ ಇದ್ವಿ ಕಾವೇರಿಯ ಕಿಚ್ಚು ಜೋರಾಗ್ತಾ ಇದೆ ದಿನ ಕಳೆದಂತೆ. ಇವತ್ತು ಬಿಜೆಪಿಗರು ಕೂಡ ಕೆಆರ್ಎಸ್ಗೆ ಮುತ್ತಿಗೆ ಹಾಕೋದಕ್ಕೆ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಕೊಡೋದಾದ್ರೆ ಶಿವಕುಮಾರ್, ಏನು ಕೇರಳಕ್ಕೆ ಕಾವೇರಿ ನೀರನ್ನ ಬಿಡಬೇಕು ಅಂತೇಳಿ ಆದೇಶ ಬಂದಂತ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಒಂದು ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಹೇಳ್ಬೋದು. ಕಾವೇರಿ ನೀರು ಬಿಡುವ ವಿಚಾರದಲ್ಲಿ ರೈತರು ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಬಿಡೋದಿತ್ತಲ್ಲ ಅಂತ ಹೇಳಿ ಕೂಡ ಕೆಲವು 2 ದಿನಗಳಿಂದ ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು. ನಿನ್ನೆ ಅಷ್ಟೇ ಒಂದು ಹೊಸ ಆದೇಶ ಬಂದಿರುವಂತದ್ದು. ತಮಿಳುನಾಡಿಗೆ ನೀರು ಬಿಡಬೇಕು ಅಂತೇಳಿ ಆದೇಶ ಬಂದಂತ ಹಿನ್ನೆಲೆಯಲ್ಲಿ ಬಿಜೆಪಿಗರು ಮತ್ತೆ ರೈತ ಮುಖಂಡರಿಗೆ ಎಲ್ಲೋ ಒಂದು ಕಡೆ ಕೆಂಗಣಿಗೆ ಗುರಿಯಾಗಿರುವಂತದ್ದು. ಕಾವೇರಿ ತೀರ್ಪನ್ನ ಒಂದು ಕರ್ನಾಟಕ ವಾದ ಮಾಡಬೇಕಿದ್ದು, ಅದು ಸರಿಯಾಗಿ ವಾದ ಮಂಡನೆ ಮಾಡಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಒಂದು ರೈತ ಸಂಘಟನೆಗಳಾಗಿರ್ಬೋದು ಮತ್ತೆ ಬಿಜೆಪಿ ಸಂಘಟನೆಗಳು ಮುಗಿಬಿದ್ದಿರುವಂತದ್ದು. ಇಂದು ಕೆಆರ್ಎಸ್ ನಲ್ಲಿರುವಂತಹ ಅಣೆಕಟ್ಟಿಗೆ ಒಂದು ಮುತ್ತಿಯಾಗುವಂತ ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ಈಗಾಗಲೇ ಮುಂದಾಗಿರುವಂತದ್ದು. 11 ಗಂಟೆಗೆ ಬಿಜೆಪಿ ಒಂದು ಮುತ್ತಿಗೆ ಕೆಆರ್ಎಸ್ಗೆ ಮುತ್ತಿಯಾಗುವಂತಹ ಒಂದು ಕಾರ್ಯವನ್ನ ಕೂಡ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿರುವಂತದ್ದು. ಹಿನ್ನೆಲೆಯಲ್ಲಿ ಕೆಆರ್ಎಸ್ನ ಸುತ್ತಮುತ್ತ ಯಾವುದೇ ರೀತಿಯ ತೊಂದರೆ ಆಗಬಾರದು ಎಂಬ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂತದ್ದು. ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು, ಯಡಿಯೂರಪ್ಪ ಅವರು ಮತ್ತೆ ಆರ್ ಅಶೋಕ್ ಅವರು ಕೂಡ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತದ್ದು. ಸಾಕಷ್ಟು ಅಂದ್ರೆ ಮೈಸೂರು ಭಾಗ, ಮಂಡ್ಯ ಮತ್ತು ಇನ್ನಿತರ ಭಾಗಗಳಿಂದ ಕೂಡ ಸಾಕಷ್ಟು ಬಿಜೆಪಿಗರು ಕೆಆರ್ಎಸ್ ಅಣೆಕಟ್ಟಿಗೆ ಮುತ್ತಿಗೆ ಆಗುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಯಾವುದೇ ರೀತಿಯ ಅಹಿತಕರಗಳ ಘಟನೆ ನಡೆದಂತೆ
ಈಗಾಗಲೇ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಮಂಡ್ಯ ಭಾಗದಲ್ಲಿ ಈಗಾಗಲೇ ಕೂಡ ಬರ ಆವರಿಸಿರುವಂಥದ್ದು. ಮೈಸೂರಿನ ಹಿನ್ನೀರು ಭಾಗದಲ್ಲಿ ಕೂಡ ಬರ ಆವರಿಸಿದೆ. ಈ ಹಿನ್ನೆಲೆಯಲ್ಲಿ ನೀರನ್ನು ಬಿಟ್ಟರೆ, ತಮಿಳುನಾಡಿಗೆ ನೀರು ಬಿಟ್ಟರೆ ಕರ್ನಾಟಕ ರಾಜ್ಯದ ರೈತರು ಏನು ಮಾಡಬೇಕು, ಮಣ್ಣು ತಿನ್ಬೇಕಾ ಅಂತೇಳಿ ರಾಜ್ಯ ರೈತ ಸಂಘ ಕೂಡ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಇದಲ್ಲದೆ ರಾಜ್ಯ ಸರ್ಕಾರ ಕೆಲವು ಮೇ ತಿಂಗಳಲ್ಲಿ ಕೂಡ ನೀರನ್ನು ಶೇಖರಣೆ ಮಾಡಬೇಕಾಗಿತ್ತು. ನೀರನ್ನು ಶೇಖರಣೆ ಮಾಡದೇ ಈಗಾಗಲೇ ನೀರನ್ನು ಹರಿಸಿರುವಂಥದ್ದು. ಇದರಿಂದಾಗಿ ಕೂಡ ರಾಜ್ಯ ಸರ್ಕಾರ ಕೆಲವೊಂದು ಕಡೆ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಏನಾದರೂ ಕೂಡ ತಮಿಳುನಾಡಿಗೆ ನೀರನ್ನು ಬಿಟ್ಟಂತ ಸಂದರ್ಭದಲ್ಲಿ ರಾಜ್ಯಕ್ಕೆ ಕುಡಿಯುವ ನೀರಿಗೆ ಸಮಸ್ಯೆ ಆಗುತ್ತೆ, ಮತ್ತೆ ಕೃಷಿ ಭೂಮಿಗೆ ಕೂಡ ಸಮಸ್ಯೆ ಆಗುತ್ತೆ ಅಂತೇಳಿ ಹಲವಾರು ರೈತರು ಕೂಡ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಪ್ರತಿಭಟನೆ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಿರುವಂತ ನಿಟ್ಟಿನಲ್ಲಿ ಒಂದು ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಶಿವಕುಮಾರ್, ಥ್ಯಾಂಕ್ ಯು ಪ್ರೇಮ್ ಕುಮಾರ್, ನಿಮ್ಮೆಲ್ಲ ಮಾಹಿತಿಗಾಗಿ.